Hello, hi, namaskara. Welcome back to the channel. So, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇವತ್ತು ಸಂಡೇ, ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದ್ರೆ, ಸೊ ನಾನು ಅಮ್ಮ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಮುಂದೆ ತಿಳಿಸ್ತೀನಿ. ಸೊ ಅಂಡ್ ಇವತ್ತಿನ ದಿನ ಯಾವ ತರ ಇರುತ್ತೆ, ಹಾಗೆ ಯಾರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಇಲ್ಲಿದೆ ಇನ್ಸ್ಟಾಗ್ರಾಮ್ ಐಡಿ ಚಿತ್ರಾ ಸುರೇಶ್ ಅಂತ. ಸೊ ಇವತ್ತಿನ ದಿನ ಯಾವ ತರ ಇರುತ್ತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಯಥಾಳ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಒಂದು ಕುರ್ತಾ ಹಾಕಿದ್ರಿ, ಈ ಸೆಟ್ ಇದೆ, ಬಟ್ ಇದ್ರದ್ದು ಟಾಪ್ ಹಾಕೊಂಡಿಲ್ಲ, ಬೇರೆ ಟಾಪ್ ಜೊತೆ ಮಿಸ್ ಮ್ಯಾಚ್ ಮಾಡಿದ್ರಿ. ಅಂಡ್ ಅಮ್ಮನ್ ತೋರಿಸ್ತೀನಿ, ನಾನು ಅಮ್ಮ ಟ್ವಿನ್ನಿಂಗ್ ಇತ್ತು ಬಾಬು. ಸೊ ನಾನು ನಮ್ಮಮ್ಮ ಇವತ್ತು ನೋಡಿದ್ರೆ ಆ್ಯಕ್ಚುಲಿ ಟೈಮ್ ಆಗಿದೆ. ಸೊ ಆ ರೀಸನ್ಗೆ ಅವ್ರ ಟೈಮ್ ಇತ್ತು ಟೈಮೆಟ್ ಅಂತಿದ್ದಾರೆ. ಆ್ಯಂಡ್ ನಮ್ಮಮ್ಮಂದು ಔಟ್ಫಿಟ್ ಈ ಥರ ಇದೆ, ನಾನು ಈ ಥರ ರೆಡಿ ಆಗಿದೆ. ಅಲ್ಲೊಬ್ಬರು ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಆ್ಯಂಡ್ ವಿಡಿಯೋ ಮಾಡಿಕೊಟ್ಟಿದ್ದು ನನ್ನ ತಮ್ಮ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವನಿಗೆ ಎಕ್ಸಾಮ್ ಓದಬೇಕು, ಅವನು ಓದ್ತಾ ಇಲ್ಲ, ಬೆಳಗ್ಗೆಯಿಂದ ಬುಕ್ ತೆಗ್ದಿಲ್ಲ, ಹಿಂಗೆ ಓದ್ಲ ಹೊಡ್ಕೊಂಡಿದ್ದಾರೆ. ಬೇಗ ಓದು, ಬೈ ಬಾಯ್. ಯಾವುದು ಅಂದರೆ ರೇಣುಕಾ ಎಲ್ಲಮ್ಮ ದೇವಸ್ಥಾನ, ಚುಂಚನಗಟ್ಟೆಯಲ್ಲಿರೋದು. ಇವತ್ತು ಊರ ಜಾತ್ರೆ ನಡೀತಿದೆ. ಸೊ ಆ ರೀಸನ್ಗೆ ಕರ್ಗ ಇರುತ್ತೆ ಇವತ್ತು ನೈಟೆಲ್ಲ. ನಾವಿವಾಗ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಅವ್ರದ್ದು ಸಂಘ ಇದೆ ಇವತ್ತು. ಸೊ ಒಬ್ಬರು ಮನೇಲಿ ಸಂಘ ಮುಗಿಸ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋದು. ಸೊ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಆಮೇಲೆ ಇವರೆಲ್ಲ ಸಂಘದ ಮೀಟಿಂಗ್ ಆಯ್ತು ಒಟ್ಟಿಗೆ ಆಂಟಿ ಹಾಯ್ ಮಾಡಿ. ಹಾಯ್ ಮಾಡಂಟಿ. ಹಾಯ್ ಹಾಯ್ ಮಾಡಂಟಿ. ಕಾಲ್ ಸುಡ್ತಾ ಇದಾವ. ಹಾಯ್ ಮಾಡು, ಹಾಯ್ ಮಾಡು ಅಂತ ಅಂದಿದ್ದು. ಚೇತು ಹಾಯ್ ಮಾಡು, ಹಾಯ್ ಮಾಡು. ಕಾಲ್ ಸುಡ್ತಾ ಇದಾವೇನಪ್ಪಜಿ, ಪಾಪ ಬಳೆ ಇದಾವೆ. ಈ ಕಡೆ ಬಾ. ಅಮ್ಮ ನಂಗೆ ಇಡ್ಸವ ಚಿಕ್ಕದಾಗಿ ಇಲ್ಲಿ ಈ ಕಡೆಯಿಂದ ಹೋಗಪ್ಪ. ಕಸ್ಕಲ್ ರಂಟಿ ಒಂಚೂರು ಹೋಗ್ಬಿಡ್ತಾರ ನಮ್ಮಿಂದ. ಇಲ್ಲ ಕ್ಲಾಸ್ ಮೇಲೆ ಪ್ರಸಾದ ಚೆನ್ನಾಗಿತ್ತಾ? ಪ್ರಸಾದ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ ಪ್ರಸಾದ? ಹೇಳು. ಒಬ್ಬಟ್ಟು ಚೆನ್ನಾಗಿತ್ತಾ ಹೇಳಿ, ಇನ್ನೊಂದ್ಸಲ ಕೇಳಿಲಿ. ಒಬ್ಬಟ್ಟು ಚೆನ್ನಾಗಿತ್ತಾ ಹೇಳು. ಒಬ್ಬಟ್ಟು ಚೆನ್ನಾಗಿತ್ತಾ? ಅನ್ನ ಸಾರು ಎಲ್ಲ ಚೆನ್ನಾಗಿತ್ತಾ? ಸುಬ್ಬ ಅಂಕಲ್ ಪ್ರಸಾದ ಚೆನ್ನಾಗಿತ್ತಾ? ಅಲ್ಲ ಭಾಳ ಚೆನ್ನಾಗಿತ್ತು. ಚೆನ್ನಾಗಿತ್ತು ಪ್ರಸಾದ ಕೂಡ. ನಾವೆಲ್ಲರೂ ಊಟ ಜೋರು. ಹೇಳೋ, ಮಾತಾಡೋ. ಚೆನ್ನಾಗಿತ್ತಲ್ಲ ಪಿ? ಚೆನ್ನಾಗಿತ್ತು, ಸೂಪರ್. ಅಮ್ಮ ಸೂಪರ್, ಚೆನ್ನಾಗಿತ್ತು. ದರ್ಶನನೂ ಚೆನ್ನಾಗಾಯ್ತು, ನಮ್ಮ ಸಂಘದ ಮೀಟಿಂಗು ಚೆನ್ನಾಗಾಯ್ತು, ಪ್ರಸಾದನೂ ಚೆನ್ನಾಗಾಯ್ತು, ಎಲ್ಲದು ಸೂಪರ್ ಸೂಪರ್. ಆಕ್ಚುಲಿ 13ನೇ ತಾರೀಕು ಕರ್ಗ ಇದೆ. ಲೆಟ್ಸ್ ಸಿ, ಅವಾಗೂ ನಾನು ಬರ್ಬೇಕು ಅನ್ಕೊಂಡಿದ್ದೀನಿ. ಅವಾಗ ಬರ್ಬೇಕಂದಿದ್ದೀನಿ ನಮ್ಮ ಅಮ್ಮಗೆ. ಅವತ್ತೇ ಕರ್ಕೊಂಬನ್ನಿ ಅಂತ ಹೇಳಿದ್ದೀನಿ. ಹಾಂ, ಕರ್ಗ ಚೇತು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದು ಮತ್ತೆ ಅವ್ರ ಮನೆಗೆ ಹೋಗಿ ಅಡಿಕೆನೆಲ್ಲ ಹಾಕೊಂಡು ಹೀಗೆ ಬಂದಿರೋದು ಗೋಲ್ಡ್ ಜ್ಯುವೆಲ್ರಿಗೆ. ಲೆಟ್ಸ್ ಯಾವ್ದು ಕಲೆಕ್ಷನ್ಸ್ ಇದೆಯಾ ನೋಡ್ಕೊಂಡು ಹೋಗೋಣ. ಅಂಕಲ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರು ಅಲ್ಲಿಂದಲೇ ನನ್ನ ನೋಡ್ತಾ ಇದ್ದಾರೆ.
ಸ್ಮೈಲ್ ಮಾಡ್ತವ್ರೆ ಗೈಸ್. ಹಾಯ್ ಮಾಡ್ಬಿಡಿ. ಅಲ್ಲಿಂದನೇ ಯಾರು ಇವರು ಅಂತ ಬಗ್ಗೆ ಹಾಯ್ ಮಾಡಿ. ಹಲೋ. ಎಸ್, ಮನೆಗೆ ಬಂದೆ. ಟೈಮ್ ಆಗಿರೋದು 3:30. ಸೊ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಹಾಗೆ ಗೋಲ್ಡ್ ಅಂಗಡಿಗೆ ಹೋಗಿ ಬಂದ್ವಿ. ಅಲ್ಲಿ ಸ್ವಲ್ಪ ಕೆಲಸ ಆಯಿತು ಅಂತ ಅಲ್ಲಿ ಮುಗಿಸ್ಕೊಂಡು ಈಗ ಮನೆಗೆ ಬಂದು ಮತ್ತೆ ದೇವ್ರಿಗೆ ಪೂಜೆ ಮಾಡಿದೆ. ನಾರ್ಮಲ್ ಬಂಡಿ ಮಕ್ಕಳಮ್ಮಂಗೆ ನನ್ನ ದೇವ್ರದ್ದು ವಿಗ್ರಹ ಎಲ್ಲ ಇಟ್ಟು ಪೂಜೆ ಮಾಡ್ತೀರಲ್ಲ ಫೋಟೋಗೆ, ಆ ಥರ ಪೂಜೆ ಮಾಡಿದೆ. ರೆಡಿ ಆಗಿದ್ದೀನಿ, ಹೀಗೆ ಹೊರಡಬೇಕು. ನಾನು ದೀರು ಹೋಗ್ತಾ ಇದ್ದೀವಿ ಇವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ. ಸೊ ಇದ್ರದ್ದು ಕೂಡ ಕ್ಲಿಪ್ಪಿಂಗ್ ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ 2 ವೀಕ್ಸ್ ಅಪ್ಪ ಅಮ್ಮನ ಜೊತೆ ಹೋಗಿದ್ದು ಒಂದು ಲಾಗ್ ಮಾಡಿದೆ. ಆ್ಯಂಡ್ ಇವನ ಜೊತೆ ಹೋಗ್ತಿರೋದು ಯಾಕೆ ಲಾಗ್ ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಇವತ್ತು ಅಮ್ಮನವ್ರಿಗೆ ಕನಕಾಂಬರಿ ಹೂವು ಹಾಕಿ ಪೂಜೆ ಮಾಡಿದೆ. ಸೊ ಸ್ಯಾಟಿಸ್ಫೈಡ್ ಆ್ಯಂಡ್ ಟೋಟಲಿ ಬ್ಲೆಸ್ಡ್. ಇವತ್ತು ಬೆಳಗ್ಗೆಯಿಂದ ದೇವ್ರ ದರ್ಶನ ಆ್ಯಂಡ್ ಈಗೂ ಮತ್ತೆ ದೇವ್ರ ದರ್ಶನ. ಇವು ನೋಡಿ ಗೈಸ್, ಓದೋದು ಬಿಟ್ಬಿಟ್ಟು ಬರೀ ಫೋನ್ ನೋಡ್ತಾ ಇದ್ದಾನೆ ಅವಾಗಲಿಂದ. ಆ್ಯಂಡ್ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ದೇವ್ರದ್ದು ಪೂಜೆ ಆಗಿದೆ. ಆ್ಯಂಡ್ ನನಗೆ ರವಿ ಅಣ್ಣ ಅವರು ಎಲ್ಲಿಗೆ ಹೋಗಿದ್ರು, ನನಗೆ ರವಿ ಅಣ್ಣ ಪ್ರಯಾಗ್ರಾಜಿಗೆ ಹೋಗಿದ್ರು. ಸೊ ಅಲ್ಲಿಂದ ನನಗೆ ಇದ್ರದ್ದು ಏನದು ಗಂಗಾಜಲ ಮತ್ತು ರಾಮೊಂದು ಫೋಟೋ ತಂದು ಕೊಟ್ಟಿದ್ದಾರೆ. ಸೊ ಖುಷಿ. ಬೆಳಗ್ಗೆನೇ ಬಂತಿದ್ದ ಮನೆಗೆ, ಆ್ಯಕ್ಚುಲಿ ಬೆಳಗ್ಗೆನೇ ದರ್ಶನ ಕೊಟ್ಟಿದ್ದಾರೆ. ಸೊ ಅದಿದೆ. ಟೀ ಇಟ್ಟಿದೆ, ಅಪ್ಪಂಗೆ ಟೀ ಬೇಕು ಅಂತ ಅವ್ರಿಗೆ ಟೀ ಮಾಡೋಕ್ಕೆ ಇಟ್ಟು ಈಗ ಇಲ್ಲಿ ನೋಡ್ಬೋದು. ಸೊ ಇದು ಇದರಲ್ಲಿ ಪ್ರಸಾದ ಇದೆ. ಆ್ಯಂಡ್ ಇಲ್ಲಿ ರಾಮಂದು ಫೋಟೋ ಬಂದಿದೆ. ಇಲ್ಲಿ ಗಂಗಾಜಲ ಇದೆ. ಆ್ಯಂಡ್ ಇಲ್ಲಿ ಭಂಡಾರ ಇದೆ. ಹಾಗೆ ಇಲ್ಲಿ ದಾರ ಎಲ್ಲ ತಂದುಕೊಟ್ಟಿದ್ರು. ಸೊ ಇದು ಆ್ಯಕ್ಚುಲಿ ಬೆಳಗ್ಗೆನೇ ತಂದುಕೊಟ್ರು ಅಣ್ಣ. ನಾನು ಇನ್ನೂ ಎದ್ದೇ ಇರಲಿಲ್ಲ, ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ಫೈನಲಿ ನಮ್ಮನೆಗೆ ಒಂಥರ ನಾವೇ ಹೋಗಿ ಕುಂಭಮೇಳದಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದು ಖುಷಿ ಆಯಿತು. ಅಣ್ಣ ಹೋಗಿದ್ರು. ಹೋಗಿದ್ದ ದಿನವೂ ಅಷ್ಟೇ ಅವರು ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಶೇರ್ ಮಾಡಿದರು. ನೋಡೋಕ್ಕೊಂದು ಚಂದ ಆಯಿತು, ಎಷ್ಟು ಸಖತ್ತಾಗಿ ಮಾಡಿದರು. ಆ್ಯಂಡ್ ನನಗೆ ಗಂಗಾ ಆರತಿ ನೋಡೋಕೆ ಇಷ್ಟ ಆಯಿತು. ಬಟ್ ಅವ್ರು ಹೋದಾಗ ಅದು ಸ್ಟಾಪ್ ಮಾಡಿದ್ರಂತೆ. ಬಟ್ ಅವ್ರದ್ದು ಪ್ರೀವಿಯಸ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು. ಸೊ ಅದನ್ನ ಶೇರ್ ಮಾಡಿದ್ರು, ಅದರಲ್ಲೇ ನೋಡಿದ್ವಿ. ಸೊ ಫುಲ್ ಖುಷಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೂಡ ಹೋಗ್ಬೇಕಂತಿದ್ದ, ಬಟ್ ಹೋಗೋಕ್ಕಾಗಲಿಲ್ಲ ಅವನು ಧನು. ಆ್ಯಂಡ್ ಈಗ ಫೈನಲಿ ನಮ್ಮ ಮನೆಗೂ ಕೂಡ ಗಂಗಾ ಜಲ ಬಂತು. ಟೀ ಕೊಟ್ಬಿಟ್ಟು ಹಾಗೆ ನಾವು ದೇವಸ್ಥಾನಕ್ಕೆ ಹೋಗೋದು. ಆಮೇಲೆ ಸಿಗ್ತೀನಿ. ಕೀಪ್ ವಾಚಿಂಗ್. ದರ್ಶನ. ಆ್ಯಂಡ್ ಇವನು ಇವಾಗ ತಿಂತಾ ಇದ್ದಾನೆ ಪ್ರಸಾದ. ದೇವಸ್ಥಾನ ದರ್ಶನ ಎಲ್ಲ ಆಯಿತು ಗೈಸ್. ದೇವಸ್ಥಾನ ಪ್ರಸಾದ ತಿಂದು ಆಯಿತು. ಈಗ ಸ್ವೀಟ್ ಕಾರ್ನ್ ತೊಗೊಂಡಿದ್ದಾನೆ, ತಿಂತಾ ಇದ್ದಾನೆ. ಸೇ ಹಾಯ್. ಹಾಯ್ ಹಾಯ್ ಹೋಯ್. ಸ್ವೀಟ್ ಕಾರ್ನ್ ತಿನ್ಕೊಂಡು ಬರ್ಗರ್ ಕಿಂಗಿಗೆ ಕರ್ಕೊಂಡು ಹೋಗ್ಬೇಕಂತೆ ಗೈಸ್ ಇವನು. ಸೊ ಅದಕ್ಕೋಸ್ಕರ ಈಗ ಹೊರಟಿರೋದು ಬರ್ಗರ್ ಕಿಂಗ್. ಕರ್ಕೊಂಡು ಹೋಗಲ್ಲ, ವ್ಲಾಗ್ ಕಂಟೆಂಟ್ ಬೇಕು ಅಂತ ಹಿಂಗೆ ಅಂತಾಳೆ. ಇಲ್ಲ ಗೈಸ್, ನಿಜ ಕರ್ಕೊಂಡು ಹೋಗ್ತೀನಿ ಬರ್ಗರ್ ಕಿಂಗಿಗೆ. ಪಾಪ 2 ಸಲ ನಮ್ಮಮ್ಮ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಈ ಸಲ ಇವನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಈಗ ಸ್ವೀಟ್ ಕಾರ್ನ್ ತಿಂತಾ ಇದ್ದೆ. ನಂಗೊಂಚು ತಿನ್ಸೋ. ಬರ್ಗರ್ ಕಿಂಗಲ್ಲಿ ಆರ್ಡರ್ ಮಾಡಿದ್ದು ಒಂದು ಹಾಟ್ ಚಾಕ್ಲೇಟ್, ಒಂದು ಮೀಲ್, ಹಾಗೆ ನಗೆಟ್ಸ್, ಹಾಗೆ ಪಫ್ ಮಾಡಿದ್ವಿ. ಹಾಟ್ ಚಾಕ್ಲೇಟ್ನ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಓಕೆ ಆಗಿತ್ತು. ಬ್ಯಾಕ್ ಹೋಮ್. ಸೊ ದೇವಸ್ಥಾನದಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಬರ್ಗರ್ ಕಿಂಗ್ವರೆಗೂ ಹೋಗ್ಬಿಟ್ಟು ಬಂದ್ವಿ. ಸೊ ಈಗ ಬಂದು 1 hour ಆಯಿತು ದೇವಸ್ಥಾನದಿಂದ. ಈಗ ಲಾಗ್ ಎಂಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಜೊತೆಗೂ ನಂದು ಬ್ಲೌಸ್ ಡಿಸೈನ್ ಹೊಲಿಸಿದ್ದೆ. ಸೊ ಅದ್ರದ್ದು ಕೂಡ ಶೇರ್ ಮಾಡ್ಕೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಾನು ಯುಗಾದಿ ಆ್ಯಕ್ಚುಲಿ ಶಿವರಾತ್ರಿಗೆ ಹಾಕೋಬೇಕು ಅಂದ್ಬಿಟ್ಟು ಅದನ್ನು ಬ್ಲೌಸ್ ಹೊಲಿಸಿದ್ದು. ಬಟ್ ಶಿವರಾತ್ರಿಗೆ ಹಾಕೋಣಕ್ಕಾಗಲಿಲ್ಲ. ಆ ರೀಸನ್ಗೆ ಅಟ್ಲೀಸ್ಟ್ ಯುಗಾದಿಗೆ ಹಾಕೋಣ ಅಂತ ತೊಗೊಂಬಂದಿದ್ದಾರೆ ಅಮ್ಮ ಇವತ್ತು ಬ್ಲೌಸ್ನ. ನಾನು ಬ್ಲೌಸ್ ಹೊಲಿಸಿನೇ ಲೈಕ್ ಆಂಟಿ ಹೊಲಿದಿಟ್ಟೆ ತುಂಬ ದಿನ ಆಯಿತು, ನಾನು ಈಸ್ಕೊಂಡೇ ಬಂದಿರಲಿಲ್ಲ. ಇವತ್ತು ಈ ಲಾಗಲ್ಲೇ ಹ್ಯಾಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಈಗ ನಿಮ್ಮೆಲ್ಲರಿಗೂ ಗೊತ್ತು ಟ್ರೆಂಡಿಂಗ್ ನೆಕ್ ಡಿಸೈನ್ ಇದೆ ಅಲ್ವಾ, ಟೈದು. ಸೊ ಅದನ್ನ ಹೊಲಿಸಿದ್ದೀನಿ. ಸೊ ಚೆನ್ನಾಗಿ ಅನಿಸ್ತಿದೆ, ನನಗೆ ಸೂಪರಾಗಿ ಸಕ್ಕತ್ತಾಗಿ ಸೆಟ್ ಆಗಿದೆ. ಆಂಟಿನೂ ಅಷ್ಟೇ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಯಾರಿಗಾದರೂ ಅದೇ ಥರ ಪ್ಯಾಟ್ರನ್ದು ಬ್ಲೌಸ್ ಡಿಸೈನ್ ನೀವು ಸ್ಟಿಚ್ ಮಾಡಿಸ್ಕೋಬೇಕಂತಿದ್ರೆ ನಂಗೆ ಪರ್ಸ್ನಲಿ ಮೆಸೇಜ್ ಹಾಕಿ, ನಾನು ನಿಮಗೆ ರೆಫರ್ ಮಾಡ್ತೀನಿ. ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಆಂಟಿ ಹೊಲ್ಕೊಡ್ತಿದ್ದಾರೆ. ಸೊ ಹೆಂಗೆ ಆಂಟಿ ಅಂದರೆ
ಅಮ್ಮನ ಫ್ರೆಂಡೇ ಸಾವಿತ್ರ ಆಂಟಿ ಅಂತ. ನಾವು ಯಡಿಯೂರ್ಗೆ ಹೋಗಿದ್ರಲ್ಲ, ಸೊ ಅವರು ನನಗೆ ಹೊಲ್ಕೊಟ್ಟಿದ್ದು. ನಿಮಗೆ ಬೇಕಂತ ಹೇಳಿದ್ರೆ ಹೇಳಿ, ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ. ಆಂಟಿ ಹೇಳಿದರು ಲಾಗಲ್ಲಿ ಹೇಳು ಅಂತ, ಸೊ ಆ ರೀಸನಿಗೆ ಹೇಳ್ತಿದ್ದೀನಿ. ಆ್ಯಂಡ್ ಈಗ ಬ್ಲೌಸ್ ತೋರಿಸ್ತೀನಿ ಬನ್ನಿ. ಹಾಗೆ ಅಮ್ಮ ಮತ್ತು ನನಗೆ ಸ್ವಲ್ಪ ಕಪ್ಪು ಬಳೆ, ಹಸಿರು ಬಳೆ, ಹಾಗೆ ನನಗೆ ಐಲೈನರ್ ಖಾಲಿಯಾಗಿತ್ತು, ಐಲೈನರು ಕಾಜಲ್ ಕೂಡ ತಂದಿದ್ದಾರೆ. ಆ್ಯಂಡ್ ಈಗ ನಂದು ಆಲ್ರೆಡಿ ಸ್ಯಾರಿ ನಿಮಗೆ ತೋರಿಸಿದ್ದೀನಿ ಒಂದ್ಸಲ, ಆಲ್ರೆಡಿ ಅದ್ರದ್ದು ಸಪ್ರೇಟ್ ಸ್ಯಾರಿದು ಲಾಗ್ ಮಾಡಿದಾಗ ಅದ್ರಲ್ಲಿ ತೋರಿಸಿದ್ದೆ. ಈಗ ಬ್ಲೌಸ್ ಮಾತ್ರ ತೋರಿಸ್ತೀನಿ. ಬ್ಲೌಸ್ ತೋರಿಸ್ಬಿಟ್ಟು ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊತೀನಿ. ಇವಾಗ ಬ್ಲೌಸ್ ಡ್ರೆಸ್ ತೋರಿಸಿ. ಸೊ ಪ್ರೆಸೆಂಟ್ಲಿ ನನ್ನ ಹತ್ರ ಇಷ್ಟು ಸ್ಯಾರಿ ಕಲೆಕ್ಷನ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಪೆಟಿಕೋಟ್ಸು, ಅದು ಬ್ಲೌಸಸ್ ಇದೆ, ಸಪ್ರೇಟ್ ಇಟ್ಟಿದ್ದೀನಿ, ನಾನು ಮಿಕ್ಸ್ ಮಾಡಿಲ್ಲ. ಇದೆಲ್ಲ ಹೊಸ ಡ್ರೆಸ್ಸು. ನಿಮಗೆ ಹೇಳಿದ್ದು ಈ ಸ್ಯಾರಿನೇ. ಈಗ ನಾನು ನಿಮಗೆ ಈ ಸ್ಯಾರಿದೆ ಹೇಳಿದ್ದು. ಸೊ ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ನನ್ನ ಲಾಗಲ್ಲಿ. ಇಲ್ಲಿದೆ ನೋಡ್ಬೋದು ಈ ಒಂದು ಟೈಮಿಂಗ್ ಥಿಂಗ್. ನಿಮಗೆ ಇವಾಗ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ, ಇಲ್ಲಿ ಹಾಕೊಂಡಾಗ ಅಷ್ಟೇ ಕ್ಲಿಯರಾಗಿ ಗೊತ್ತಾಗೋದಿದು. ಸೊ ಇದನ್ನ ನಾನು 3/4 ಇಟ್ಟು ಹೊಲಿಸಿದ್ದೀನಿ. ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿ ಬಂದಿದೆ. ನನಗೆ ಇದೇ ಥರದ್ದು ಬೇಕಿತ್ತು ಇಲ್ಲಿ. ಆ್ಯಂಡ್ ಬ್ಯಾಕ್ ಬ್ಲೌಸ್ ಬುಕ್ಸ್ ಹಾಕ್ಸಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಫೈನಲಿ ವೇಟಿಂಗ್ ಟು ವೇರ್ ದಿಸ್ ಆ್ಯಂಡ್ ಸ್ಟೈಲ್. ನೋಡಿದ್ರಲ್ಲ ನನ್ನ ಒಂದು ಸ್ಯಾರಿ ಬ್ಲೌಸ್ ಯಾವ ಥರ ಬಂದಿದೆ ಅಂತ. ಸೊ ಖುಷಿ ಅನಿಸ್ತು, ಚೆನ್ನಾಗಿದೆ. ವೇಟಿಂಗ್ ಟು ವೇರ್ ಇಟ್, ಯಾವಾಗ ಹಾಕೋತಿದ್ದು ಅಂತ ಅನಿಸ್ಬಿಟ್ಟಿದೆ. ಆದಷ್ಟು ಬೇಗ ಹಾಕೊಂಡು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಹಾಗೆ ರೀಲ್ಸ್ನ ಶೇರ್ ಮಾಡಿಬಿಡ್ತೀನಿ. ಎಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಎಸ್, ಇಷ್ಟ ಆಗಿದೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಇವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.